ತಾಲೂಕು ಕೇಂದ್ರಕ್ಕೆ ಅಲೆದಾಡುವ ಸಾರ್ವಜನಿಕರ ಕೆಲಸವನ್ನು ಗ್ರಾಮಗಳಲ್ಲಿ ಸುಲಲಿತವಾಗಿ ನಡೆಸಲು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಕೊಪ್ಪ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮಸೌಧ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಇಲಾಖೆಗಳ ಸುಪ್ರೀಂ ಅಧಿಕಾರ ಪಡೆದ ಗ್ರಾಮ ಪಂಚಾಯಿತಿ ಜನಪರ ನಿಲ್ಲಬೇಕು, ಮೂಲಭೂತ ಅವಶ್ಯಕತೆ ಒದಗಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಎಂದರು. ನರೇಗಾ ಯೋಜನೆಯನ್ನು ಬಳಸಿಕೊಳ್ಳಲು ಹಿಂದೇಟು ಹಾಕುವ ಗ್ರಾಮ ಪಂಚಾಯಿತಿಗಳು ಹೆಚ್ಚಿರುವಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಳಸಿ ಕೆಲಸ ಮಾಡಿದ ಹೆಗ್ಗಳಿಕೆ ಕೊಪ್ಪ ಗ್ರಾಮ ಪಂಚಾಯಿತಿಗೆ ಸಲ್ಲುತ್ತದೆ. ಪಿಡಿಒ ವರ್ಗಾವಣೆಗಿಂತ ಅಲ್ಲೇ ಉಳಿಸಿಕೊಳ್ಳಲು ಪರದಾಡಿದ ಸದಸ್ಯರನ್ನು ಹೆಚ್ಚು ನೋಡಿದಂತಾಗಿದೆ. ನರೇಗಾ ದುರುಪಯೋಗದ ಬಗ್ಗೆ ಸಿಇಒ ದೂರು ಹೇಳುತ್ತಾರೆ. ಕೆಲವೆಡೆ ಕೆಲಸ ಮಾಡದೆ ಬಿಲ್ ಮಾಡುವ ದೂರುಗಳು ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಪ್ರಸ್ತುತ ಪರಿಶುದ್ಧ ಕೆಲಸ ಮಾಡುವ ಪಂಚಾಯಿತಿಗಳು ಅಲ್ಲಲ್ಲೇ ಇದ್ದು ಉತ್ತಮ ಕಟ್ಟಡ ಜೊತೆಗೆ ಉತ್ತಮ ನಿರ್ವಹಣೆ ಮಾಡುವಂತೆ ಸಲಹೆ ನೀಡಿ ಸದಸ್ಯರ ಹಾಗೂ ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇದ್ದರೆ ಎಲ್ಲ ಜನಪರ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ ಎಂದರು. ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ 2.35 ಕೋಟಿ ಹಣ ಮಂಜೂರಾಗಿದೆ. ಕೊಪ್ಪದಿಂದ ಕೋಣೆಮಾದೇನಹಳ್ಳಿ ಕಡಬ ರಸ್ತೆ ಸಂಪರ್ಕ, ಕಡೇಕೋಡಿಯಿಂದ ಕೋಡಿಹಟ್ಟಿ ರಸ್ತೆ, ಕೊಪ್ಪದಿಂದ ಕಾಲೋನಿ ಕಟ್ಟಿಗೇನಹಳ್ಳಿ ರಸ್ತೆ, ಹೀಗೆ ಅನೇಕ ರಸ್ತೆಗಳು ಡಿಸೆಂಬರ್ ಮೊದಲ ವಾರದಲ್ಲಿ ಕೆಲಸ ಆರಂಭವಾಗಲಿದೆ ಎಂದ ಅವರು, ಸುಂದರ ಕಾರ್ಯಾಲಯ ಕಟ್ಟಡ ನಿರ್ಮಿಸಿದ ಇಲ್ಲಿನ ಸದಸ್ಯರಿಗೆ ಬಾಕಿ ಇರುವ 25 ಲಕ್ಷ ಹಣ ಮಂಜೂರು ಮಾಡಿಸುತ್ತೇನೆ. ಸದ್ಯಕ್ಕೆ 10 ಲಕ್ಷ ಹಣ ಮಂಜೂರು ಮಾಡಲಾಗಿದೆ. ಬಾಕಿ ಹಣ ಜಿಲ್ಲಾ ಪಂಚಾಯಿತಿ ಮೂಲಕ ವ್ಯವಸ್ಥೆ ಮಾಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ, ಹನುಮಂತರಾಜು, ಉಪಾಧ್ಯಕ್ಷೆ ಕವಿತಾ, ಮಂಜುನಾಥ್, ಸದಸ್ಯರಾದ ಚಂದ್ರಕಲಾ, ಪಾಂಡುರಂಗಯ್ಯ, ದಯಾನಂದ್, ಭದ್ರಮ್ಮ, ಬಾಲಾಜಿ, ವಿಜಯಲಕ್ಷ್ಮಿ, ಮೊದಿನಾಲಿ, ರತ್ನಮ್ಮ, ಜಯಲಕ್ಷ್ಮಮ್ಮ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಪಿಡಿಒ ಮಂಜುಳಾ ಪಾಟೀಲ್, ಕಾರ್ಯದರ್ಶಿ ಸುರೇಶ್, ಸಹಾಯಕ ಇಂಜಿನಿಯರ್ ಅನಿತಾ, ಸಿಬ್ಬಂದಿಗಳಾದ ರಮ್ಯಾ, ರವೀಶ್, ಮುಖಂಡರಾದ ಸುರೇಶ್, ಮಂಜುನಾಥ್, ಕಂಬೇರಹಟ್ಟಿ ನಾಗರಾಜ್ ಹಾಗೂ ಇತರರು ಇದ್ದರು. ನಿಮ್ಮ ಕಾರ್ಯಕ್ಕೂ ಅಷ್ಟೇ ಪ್ರಸಿದ್ಧವಾಗಿರ್ಬೇಕ ನಾವು ಭಾವಿಸ್ತೀವಿ. ನಾವು ನೋಡಿದ್ವಿ ಎಲ್ಲ ಗ್ರಾಮ ಪಂಚಾಯತಿ ನೋಡಲು ಬರ್ತಾ ಇದ್ವಿ, ಗ್ರಾಮ ಪಂಚಾಯತಿ ಸದಸ್ಯರು ನೋಡ್ತಾ ಇದ್ವಿ. ಇಲ್ಲದೆ ಕೊಪ್ಪ ಪಂಚಾಯತಿಯ ಗ್ರಾಮ ಪಂಚಾಯತಿ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೊದಲಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಈ ತಾಲೂಕಿನಲ್ಲಿ ಹೆಚ್ಚು ಎಲ್ಲ ರೀತಿ ವರ್ಕಲ್ಲಿ ಕಾಂಕ್ರೀಟ್ ಆಗಿರ್ತಕ್ಕಂಥ ಪಂಚಾಯತಿ ಎಲ್ಲ ಇದ್ರೆ ಅದು ಕೊಪ್ಪ ಗ್ರಾಮ ಪಂಚಾಯತಿ ಮಾಡತಕ್ಕಂಥ ಇಚ್ಛಾಶಕ್ತಿ ಇರ್ಬೇಕಷ್ಟೇ. ನೀವು ನಾವು ಬೇರೆ ಮಾಡೋಕ್ಕೋಸ್ಕರ ರಾಜಕಾರಣದಲ್ಲಿ ಬಂದು ಗ್ರಾಮ ಪಂಚಾಯತಿ ದುಡ್ಡಕ್ಕೆ ಕಳ್ಕೊಂಡ್ಬಿಟ್ಟಿದ್ದೀವಿ. 3 ಲಕ್ಷ 4 ಲಕ್ಷ ಅದೆಲ್ಲಾರು ನಾವು ಕೆಲವರು ನನ್ನ ಬಸ್ ಸಿಕ್ಕಿಲ್ಲ, ಇಲ್ಲಿ ಬಸ್ ಕಟ್ಟಿಲ್ಲ, ಆಮೇಲೆ ಇಲ್ಲಿ ಮೇಲೆ ತಾಲೂಕಿಗೆ ಹೇಳ್ತೀರ ಕೆಲಸ ಮಾಡ್ತಾರಲ್ಲ, ಬಿಲ್ ಬಸ್ ಹಾಕಿಲ್ಲ, ಬಿಲ್ ಬಸ್ ಕೆಲವು ಪಂಚಾಯತಿ ಕೆಲವು ಪಂಚಾಯತಿ ಎಷ್ಟು ಹಿಂಸೆ ಆಗಿದ್ರೆ ಅವ್ರು ಅಡ್ಜಸ್ಟ್ ಆಗಿರೋ ಬಿಲ್ ಹೋಗಿರ್ತಾರೆ, ಆ ಬಿಲ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅವರೇ ಇರ್ಬೇಕಾದಂತ ಮುಖ್ಯ ನಾವು ಎಲ್ಲಿಂದ ಆಗುವಾಗ ಯಾರೇ ಹಾಕಿ ನಾವು ಎಲ್ಲ ಅವ್ರಿಗೆ ಇಂತ ಬಂದಿದೆ. ಇದಕ್ಕೆಲ್ಲ ಸರಿಯಾಗಿದೆ. ನನಗೆ ಹಿಂಸೆ ನಾನು ನಮ್ಮ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಗ್ರಾಮ ಪಂಚಾಯತಿ ಜಿಲ್ಲಾನೇ ಮಾಡಿದ್ರೆ ಬಹುಶಃ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ರಫಲ ಕಾಯ್ದೆ ನಮ್ಮ ನೀರು ನೀರ್ವಾದ್ರೂ ನಾನು ನೀರು ಕೇಳ್ತಾರೆ, ನಾನು ಚರಂಡಿ ಕಟ್ಟಿದ್ರು ನಾನು ನೀರು ಫೋನ್ ಆಗ್ತಾರೆ. ನಾನು ಯಾರು ಫೋನಾಗಿ ಎತ್ಕೊಂಡು ಅಭ್ಯಾಸ ಅಭ್ಯಾಸ ಅಷ್ಟೇ ನಮಗೆ ಕಾಲ ಮಾಡಬೇಕು. ಆರೋಗ್ಯ ಸರಿ ಇಲ್ಲ, ಅದಕ್ಕೋಸ್ಕರ ಒಂದು ತಿಂಗಳಿಂದ ಅಷ್ಟೊಂದು ಎತ್ತಿಲ್ಲ. ಸಪೋಸ್ ಯಾರು ಮಾಡಿದ್ರೆ ಎತ್ಕೊಂಡು ಮಿಸ್ ಆಗ್ತದೆ, ವಾಪಸ್ ಮಾಡ್ತೀವಿ. ನಾನು ಏನು ಫೋನ್ ಹಾಕಿದ್ವಿ ಅನ್ನೋದು ಅವರಿಗೆ ವಾಪಸ್ ಮಾಡಿ ವಿಚಾರಿಸತಕ್ಕಂಥ ಮಾಡ್ತೀವಿ. ಆದ್ರೆ ಎಲ್ಲಿ ಜನ ಗ್ರಾಮ ಪಂಚಾಯತಿ ಜನರ ಸವಲತ್ತುಗಳನ್ನ
ಹತ್ತರಿಂದ ಸಿಗ್ತಕ್ಕಂಥ ವ್ಯಕ್ತಿಗೆ ಅಧಿಕಾರ ಕೊಟ್ಟರೆ ಅವರ ಸವಲತ್ತುಗಳನ್ನ ಅವರೇ ಮಾಡ್ತಕ್ಕಂಥಕ್ಕೆ ಬೇರೆ ಆಗುತ್ತೆ. ಅವರ ಕಾಮದ ಕೆಲಸವನ್ನ ಅವರೇ ನಿರ್ವಹಣೆ ಮಾಡಲು ಅವಕಾಶ ಇರತಕ್ಕಂಥ ವಿದೇಶಕ್ಕೆ ವ್ಯವಸ್ಥೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಅವತ್ತಿದ್ದ ಗ್ರಾಮ ಪಂಚಾಯತಿ ಇವತ್ತು ಎಷ್ಟು ಸದೃಢವಾಗಿರುತ್ತದೆ. ಅವತ್ತು ಚಟ್ಟ ಸರಿಯಾಗಿರ್ತಕ್ಕಂಥದ್ದು ಎಲ್ಲಿ ಬರ್ತಕ್ಕಂಥದ್ದು ನೀವು ಕೃಷಿಕರಿರ್ತಕ್ಕಂಥ ಯಾರು ವೇಸ್ಟ್ ಇರ್ಬೋದು, ಯಾರು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಟೀಚರ್ಸ್ಗಳು ಎಲ್ಲ ನೌಕರರನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೂ ಅಧ್ಯಕ್ಷರಿಗೆ ಮಾಡ್ತೀವಿ. ಯಾರಾದ್ರೂ ಎಸ್ಟಿಮೇಟ್ ಮಾಡ್ಕೊಂಡು ಕಾಮಗಾರಿ ಅವರೇ ಅನುಮತಿ ಕೊಡಲಿಕ್ಕೂ ಕೂಡ ಅವತ್ತಿನ ಅಧ್ಯಕ್ಷರಿಗೆ ಅಷ್ಟು ಬೆಸ್ಟ್ವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡಲು ಅದರ ಕಲ್ಪನೆ ಅಂದ್ರೆ ನಮ್ಮ ನುಡಿಕೆಯನ್ನು ವಿಧಾನಸೌಧಕ್ಕೋ ಜಿಲ್ಲಾಧಿಕಾರಿ ಕಚೇರಿಗೋ ತಾಲೂಕು ಆಫೀಸ್ಗೋ ಜನ ಬರಬಾರ್ದು. ಆ ಜನರಿಗೆ ತಾತ್ಕಾಲಿಕವಾಗಿ ಏನಾದ್ರು ತೊಂದರೆ ಆಗಿದ್ರೆ ಆ ಕೂಡಲೇ ಅದನ್ನ ಎಸ್ಟಿಮೇಟ್ ಅವರೇ ಮಾಡಿ ಅವರೇ ಅಧ್ಯಕ್ಷ ಸ್ಯಾಂಕ್ಷನ್ ಮಾಡಿ ಅವರೇ ಕಾಮಗಾರಿ ಕೊಟ್ಟು ಒಂದು ನಿರ್ವಹಣೆ ಮಾಡಿ ಸಮಸ್ಯೆ ಸೂತ್ರವಾಗಿ ಬಗೆಹರಿಸತಕ್ಕಂಥ ಕೆಲಸವನ್ನ ಗ್ರಾಮ ಪಂಚಾಯತಿ ಸದಸ್ಯರು ಭಾಗದಿಂದ ಬಲಿಷ್ಠವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಆಮೇಲೆ ಏನಾಗಿ ಅದ್ರ ಮೇಲೆ ಎಲ್ಲದಕ್ಕೂ ವೇಸ್ಟ್ ಮಾಡಿ ಬೇರೆ ಘೋಷಣೆಯಾಗಿ ಎಲ್ಲ ಆಗಿ ಒಂದು ಗ್ರಾಮ ಪಂಚಾಯತಿ ಈ ಮಟ್ಟಿಗೆ ಬಂದಿದೆ. ಅದು ಕೂಡ ನಾವು ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ರೆ ಬಹುಶಃ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಅಭಿನಂದನೆಗಳಿಗೆ ನೆರವಾಗಿರ್ತಕ್ಕಂಥ ಕೆಲಸವನ್ನ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ. ಅದೆಲ್ಲರೂ ಮತ್ತೊಮ್ಮೆ ಅಭಿನಂದನೆ ಮಾಡಿ ಅಧ್ಯಕ್ಷರು